ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಗೃಹ ಪ್ರವೇಶಕ್ಕೆ ರೆಡಿ, ಆದರೆ ಇದ್ದಕ್ಕಿದ್ದಂತೆ ಬಿಲ್ಡಿಂಗ್ ವಾಲಿ ಬಿಟ್ಟಿದೆ. ಬನ್ನೇರುಘಟ್ಟ ಸಮೀಪದ ಬಿಲ್ವಾರದ ಹಳ್ಳಿಯಲ್ಲಾಗಿರುವಂತ ಘಟನೆ ಇದು. ಕರ್ಮ ನೋಡಿ, ಮನೆ ಕಟ್ಟಿ ಎಲ್ಲ ಇನ್ನೇನು ಆಗಿದೆ, ಗೃಹ ಪ್ರವೇಶಕ್ಕೆ ರೆಡಿ ಆಗಿದ್ದಾರೆ. ಅಷ್ಟರಲ್ಲಿ ಬಿಲ್ಡಿಂಗು ಒಂದು ಸೈಡ್ ವಾಲಿದೆ. ರಾತ್ರಿ ಸುರಿದಿದ್ದ ಮಳೆಗೆ ಲೇಔಟ್ನ ತಡೆಗೋಡೆ ಬಿದ್ದಿದೆ. ತಡೆಗೋಡೆ ಬೀಳ್ತಾ ಇದ್ದಂತೆ ಹೊಸ ಮನೆ ವಾಲಿದೆ. ನ್ಯೂ ವಿನ್ನರ್ಸ್ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಹೊಸದಾಗಿ ನಿರ್ಮಾಣ ಮಾಡಿದ್ದಂಥ ಕಟ್ಟಡ ಒಂದು ಸೈಡ್ ವಾಲಿ ಬಿಟ್ಟಿದೆ. ಈಗ ಅದು ಹೆಂಗ್ ಕಟ್ಟಿದ್ರು ಏನು, ಮನೆ ಕಟ್ಟುವಾಗ ಹಳ್ಳಕ್ಕೆ ಕಸ ತುಂಬಿದ್ದಾರೆ. ಈ ಹಿನ್ನೆಲೆ ತಡೆಗೋಡೆ ಬೀಳ್ತಾ ಇದ್ದಂತೆ ಮಣ್ಣು ಕುಸಿತಾ ಇದೆ. ಕಟ್ಟಡದ ತಳಪಾಯ ಸರಿಯಾಗಿಲ್ಲದ ಹಿನ್ನೆಲೆ ಬೀಳುವ ಸ್ಥಿತಿಯಲ್ಲಿ ಒಂದು ಅಂತಸ್ತಿನ ಕಟ್ಟಡ ಇದೆ. ಸ್ಥಳಕ್ಕೆ ಪಂಚಾಯತ್ ರಾಜ್ ಇಲಾಖೆಯ ಎಡಬ್ಲ್ಯೂ ಶಂಕರಪ್ಪನವರು ಭೇಟಿ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಕಟ್ಟಡ ತೆರವಿಗೆ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಗೃಹ ಪ್ರವೇಶಕ್ಕೆ ರೆಡಿ ಆಗಿದ್ದಂಥ ಸಂದರ್ಭದಲ್ಲಿನೇ ಒಂದು ಮನೆ ಬಿಲ್ಡಿಂಗ್ ವಾಲುತ್ತೆ ಅಥವಾ ಬೀಳುತ್ತೆ ಅಂತ ಅಂದರೆ ಮನೆ ಓನರ್ಗಳಿರ್ತಾರಲ್ಲ, ಪಾಪ ಎದೆ ಒಡೆದೋಗ್ಬಿಡುತ್ತೆ ಅವರದ್ದು. ಸಾಕಷ್ಟು ಖರ್ಚು ಮಾಡಿ, ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿರ್ತಾರೆ. ಅಯ್ಯೋ, ಡೇಂಜರಸ್ ಸ್ಪಾಟ್ ಅದು. ಮನೆ ಕಟ್ಟಿರುವಂಥ ಜಾಗನೇ ಸರಿ ಇಲ್ಲ ಅದು. ನೋಡಿ ಅಲ್ಲಿ ಹಿಂದೆ ಎಲ್ಲ ಹೆಂಗಿದೆ, ಈಗ ಹಿಂದಗಡೆ ವಾಲಿರೋದು ಮನೆ. ನೋಡಿಕೊಂಡು ಜಾಗ ಸ್ವಲ್ಪ ಮುಂದೆನೇ, ಸ್ವಲ್ಪ ಜಾಸ್ತಿ ಹಿಂದೆ ಜಾಗ ಬಿಟ್ಟು ಮುಂದೆನೇ ಸ್ವಲ್ಪ ಕಟ್ಕೊಂಡಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಬಟ್ ಇವರು ಟೋಟಲ್ ಆಗಿ ಜಾಗ ಎಷ್ಟಿದೆಯೋ ಅಷ್ಟು ಕಟ್ಟೋದಕ್ಕೆ ಹೋಗಿದ್ದಾರೆ. ಪಕ್ಕದಲ್ಲೆಲ್ಲ ಸರಿಯಾಗಿ ಪಾಯ ಹಾಕಿಲ್ಲ ಅಂತ ಕಾಣಿಸುತ್ತೆ. ಸೊ ಹಾಗಾಗಿನೇ ಇದೆಲ್ಲ ಆಗಿರೋದು. ಬನ್ನೇರುಘಟ್ಟ ಸಮೀಪದ ಬಿಲ್ವಾರದ ಹಳ್ಳಿಯಲ್ಲಾಗಿರುವಂಥ ಘಟನೆ. ಹೊಸ ಮನೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿದ್ದಾರೆ. ಈಗ ನೋಡಿದರೆ ಓಪನಿಂಗ್ ಮಾಡಬೇಕು. ಭಾಳ ಖುಷಿಯಾಗಿದ್ದರು ಮನೆಯವರೆಲ್ಲ. ನೋಡಿದರೆ ಹಿಂಗಾಗ್ಬಿಟ್ಟಿದೆ. ಈಗ ಮಳೆ ಆದಾಗ ಸಮಸ್ಯೆಗಳಾಗ್ತವೆ. ಈ ತಡೆಗೋಡೆ ಏನು ಕಟ್ಟಿದ್ರಲ್ಲ ಅದಕ್ಕೆ, ಅದು ಕೂಡ ಬಿದ್ದುಬಿಟ್ಟಿದೆ ಅಂತೆ ನೋಡಿ. ತಡೆಗೋಡೆ ಬಿದ್ದಿದ್ದರ ಪರಿಣಾಮ ಈ ರೀತಿಯಾಗಿದೆ. ಇದ್ರ ಜೊತೆಗೆ ಒಂದು ಶಾಲೆನೂ ಕೂಡ ಇದೆ ಅಂತೆ ಪಕ್ಕದಲ್ಲಿ, ಅದಕ್ಕೂ ಕೂಡ ಆಪತ್ತೀಗ. ನ್ಯೂ ವಿನ್ನರ್ಸ್ ಶಾಲೆಯ ಗೋಡೆಯು ಬೀಳುವ ಸ್ಥಿತಿಯಲ್ಲಿದೆ. 300ಕ್ಕೂ ಅಧಿಕ ಮಕ್ಕಳು ಓದ್ತಾ ಇರುವಂಥ ಶಾಲೆ ಅದು. 1ನೇ ತರಗತಿಯಿಂದ 8ನೇ ತರಗತಿಯವರೆಗಿನ ಶಾಲೆ ನಡೆಸಲು ಸರಿಯಾದ ಅನುಮತಿಯನ್ನ ಪಡೆದಿಲ್ಲ ಅನ್ನೋ ಆರೋಪವೂ ಕೂಡ ಇದೆ. ಆ ಕಟ್ಟಡದಲ್ಲಿ ಶಾಲೆ ನಡೆಸದಂತೆ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಸದ್ಯ ಶಾಲಾ ಮಕ್ಕಳಿಗೆ ಶಾಲಾ ಆಡಳಿತ ಮಂಡಳಿ ರಜೆಯನ್ನ ಕೊಟ್ಟಿದೆ. ಪಕ್ಕದಲ್ಲಿಯೇ ಇರುವ ಆಸ್ಪತ್ರೆ, ಅದು ಖಾಸಗಿ ಶಾಲೆ, ಆಸ್ಪತ್ರೆ ಅಲ್ಲ, ಶಾಲೆ. ನ್ಯೂ ವಿನ್ನರ್ಸ್ ಶಾಲೆಯ ಗೋಡೆಯು ಬೀಳುವ ಸ್ಥಿತಿಯಲ್ಲಿದೆ. 300ಕ್ಕೂ ಅಧಿಕ ಮಕ್ಕಳು ಓದ್ತಾ ಇರುವ ಶಾಲೆ ಅದು. 300 ಮಕ್ಕಳಿದ್ದಾರೆ ಅಲ್ಲಿ. 1ನೇ ತರಗತಿಯಿಂದ 8ನೇ ತರಗತಿಯವರೆಗೂ ಶಾಲೆ ಇದೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಆನೇಕಲ್ ರಿಪೋರ್ಟರ್ ಅಂಬರೀಶ್ ಸಂಪರ್ಕದಲ್ಲಿದ್ದಾರೆ. ಅಂಬರೀಶ್, ವಿಚಿತ್ರ ಘಟನೆ ಇದು. ಯಾಕೆ ಮನೆ ಕಟ್ಟುವಂತ ಸಂದರ್ಭದಲ್ಲಿ ನೋಡ್ಕೊಂಡಿರ್ಲಿಲ್ವಾ? ಏನಾಗಿದೆ ಅಸಲಿಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಹೌದು, ಬನ್ನಘಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಿಲ್ವಾರದಹಳ್ಳಿಯಲ್ಲಿ ವಿನ್ನರ್ಸ್ ಲೇಔಟ್ ಅಂತ ಹೇಳಿದೆ. ಈ ವಿನ್ನರ್ಸ್ ಲೇಔಟ್ ಅಲ್ಲಿ ಸುಮಾರು ಒಂದು 50ಕ್ಕೂ ಹೆಚ್ಚು ಕುಟುಂಬಗಳು ಮನೆಯನ್ನ ಕಟ್ಕೊಂಡಿದೆ. ಈ ಒಂದು ಲೇಔಟ್ ನ ತಡೆಗೋಡೆ ಏನಿದೆ, ಈ ತಡೆಗೋಡೆ ಬಿದ್ದಂತ ಸಂದರ್ಭದಲ್ಲಿ ಆ ಪಕ್ಕದಲ್ಲೇ ಇದ್ದಂತಹ ಬಿಲ್ಡಿಂಗು ಕೂಡ ಏನು ವಾಲ್ಕೊಂಡಿರುವಂತದ್ದು, ಜೊತೆಗೆ ಆ ಪಕ್ಕದಲ್ಲಿರುವಂತಹ ಶಾಲೆಗೂ ಕೂಡ ಅಪಾಯ ಈಗ ಎದುರಾಗಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಮಳೆ ಬಿದ್ದ ಸಂದರ್ಭದಲ್ಲಿ ಈ ತಡೆಗೋಡೆ ಏನ್ ಬಿತ್ತು, ಈ ಸಂದರ್ಭದಲ್ಲಿ ಬಿಲ್ಡಿಂಗು ಕೂಡ ಏನು ಅಪಾಯದ ಸ್ಥಿತಿಯಲ್ಲಿ ಇದೆ ಎನ್ನುವಂತಹ ಮಾಹಿತಿ ತಿಳಿದ ಕೂಡಲೇ ಬನ್ನಘಟ್ಟ ಗ್ರಾಮ ಪಂಚಾಯಿತಿಯ ಪಿಡಿಒ ರಮೇಶ್ ಅವರು ಜೊತೆಗೆ ಅಧಿಕಾರಿಗಳ ತಂಡ ಎಲ್ಲರೂ ಕೂಡ ಭೇಟಿಯನ್ನ ನೀಡಿದ ಸಂದರ್ಭದಲ್ಲಿ ಇವತ್ತು ಪಂಚಾಯತ್ ರಾಜ್ ಇಲಾಖೆಯ ಶಂಕರಪ್ಪ AW ಕೂಡ ಬಂದು ಪರಿಶೀಲನೆ ನೀಡಿದಂತ ಸಂದರ್ಭದಲ್ಲಿ ಆ ಬಿಲ್ಡಿಂಗು ಬೀಳುವಂತ ಸ್ಥಿತಿಯಲ್ಲಿದೆ ಎನ್ನುವಂತದ್ದನ್ನ ಏನು ರಿಪೋರ್ಟ್ ಅನ್ನ ಕೊಟ್ಟೋಗಿದ್ದಾರೆ. ಕೂಡಲೇ ಆ ಬಿಲ್ಡಿಂಗ್ ಅನ್ನ ತೆರವು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಸೂಚನೆ ನೀಡುವಂಥದ್ದು. ಜೊತೆಗೆ ಪಕ್ಕದಲ್ಲೇ ಸುಮಾರು ಒಂದು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿರುವಂತಹ ನ್ಯೂ ವಿನ್ನರ್ಸ್ ಶಾಲೆಗೂ ಕೂಡ ಏನು ಆ ಗೋಡೆಯೂ ಕೂಡ ಬೀಳುವಂತಹ ಪರಿಸ್ಥಿತಿ ಇದೆ ಎನ್ನುವಂಥದ್ದನ್ನ ಮಾಹಿತಿಯನ್ನು ನೀಡಿರುವಂತದ್ದು. ಇಲ್ಲಿ ಏನಂತಂದ್ರೆ ಪ್ರಮುಖವಾಗಿ ಆ ಲೇಔಟ್ ಬಹಳ ಏನು ತಗ್ಗು ಪ್ರದೇಶದಲ್ಲಿ ಇತ್ತು. ಅಲ್ಲಿ ಏನಂತಂದ್ರೆ ಮನೆ ಕಟ್ಟುವಂತ ಸಂದರ್ಭದಲ್ಲಿ ಆ ಒಂದು ಕಸ ಮತ್ತೆ ಬೇರೆ ಏನಂದ್ರೆ ಡಸ್ಟ್ ಗಳನ್ನ ಹಾಕಿ ಸರಿಯಾದಂತ ಏನು ತಳಪಾಯವನ್ನ ಹಾಕದೆ ನಿರ್ಮಾಣ ಮಾಡೋದ್ರಿಂದಾಗಿ ಈ ರೀತಿಯಾಗಿ ತಡೆಗೋಡೆ ಬೀಳ್ತಾ ಇದ್ದಂತಹ ಮಣ್ಣು ಕೂಡ ಕುಸಿತ ಆಗಿದೆ. ಮಣ್ಣು ಕುಸಿತ ಆದ ಸಂದರ್ಭದಲ್ಲಿ ಒಂದೊಂದೇ ಬಿಲ್ಡಿಂಗ್ಗಳು ಕೂಡ ಏನು ವಾಲ್ಕೊಳ್ಳುವಂತಹ ಪರಿಸ್ಥಿತಿ ಈಗ ಅಲ್ಲಿ ಒಂದು ಆ ಲೇಔಟ್ ನ ನಿವಾಸಿಗಳಲ್ಲಿ ಏನು ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿರುವಂತದ್ದು. ಅಲ್ಲಿ ಏನಂತಂದ್ರೆ ಆ ತಡೆಗೋಡೆ ಬಿದ್ದಂತಹ ಏನು ಜಾಗದಲ್ಲಿರುವಂತಹ ಎಲ್ರಿಗೂ ಕೂಡ ಏನು ಅಲ್ಲಿ ಹೋಗ್ಬಾರ್ದು, ಮತ್ತೆ ಆ ಒಂದು ಗೋಡೆ ಏನು ಬಿಲ್ಡಿಂಗ್ ಅನ್ನ ಕೆಡವು ಬೀಳಿಸೋದಕ್ಕೂ ಕೂಡ ಈಗಾಗಲೇ ನೋಟಿಸ್ ಅನ್ನ ನೀಡಿ ಏನು ಅಧಿಕಾರಿಗಳು ಒಂದು ಯಾರು ಜಾಗದ ಮಾಲೀಕರಿದ್ದಾರೆ ಅವರಿಗೆ ತಿಳಿಸ್ತಾ ಇದ್ದಾರೆ. ಸಪೋಸ್ ಏನಾದ್ರು ಮಾಲೀಕರು ಏನಂದ್ರೆ ಆ ಒಂದು ಕಟ್ಟಡವನ್ನ ತೆರವು ಮಾಡದೇ ಇದ್ರೆ ಈಗ ಗ್ರಾಮ ಪಂಚಾಯತಿಯಿಂದನೇ ಆ ಒಂದು ಬಿಲ್ಡಿಂಗ್ ಅನ್ನ ತೆರವು ಮಾಡೋದಕ್ಕೆ ಮುಂದಾಗಿರುವಂತದ್ದು. ಇನ್ನೊಂದು ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಆ ಒಂದು ಗೃಹ ಪ್ರವೇಶ ಇನ್ನು ಹೊಸ ಬಿಲ್ಡಿಂಗ್ ಆಗಿರುವಂತದ್ದು. ಗೃಹ ಪ್ರವೇಶ ಆಗೋಕ್ಕಿಂತ ಮುಂಚೆ ಈಗ ಬಿಲ್ಡಿಂಗು ಈಗ ಒಂದು ಕೆಡವಲಿಕ್ಕೆ ಈಗಾಗಲೇ ಏನು ಅಧಿಕಾರಿಗಳು ಕೂಡ ಏನು ಮುಂದಾಗಿರುವಂತದ್ದು, ಅಪಾಯದ ಅಂಚಿನಲ್ಲಿ ಇದೆ ಅಂತ ಹೇಳಿ. ಈ ಒಂದು ಘಟನೆ ಈ ಒಂದು ಬಿಲ್ವಾರದಹಳ್ಳಿಯಲ್ಲಿ ಕೂಡ ಏನು ಸಾಕಷ್ಟು ಆ ಒಂದು ಲೇಔಟ್ ನಲ್ಲಿ ಇರುವಂತವ್ರಿಗೆ ಸಾಕಷ್ಟು ಆತಂಕ ಎದುರಾಗಿರುವಂತದ್ದು. ಮಳೆ ನಿರಂತರವಾಗಿ ಏನಂತಂದ್ರೆ ಬೀಳ್ತಾ ಇರುವಂತ ಸಂದರ್ಭದಲ್ಲಿ ಏನಾದ್ರು ಮತ್ತಷ್ಟು ಏನಾದ್ರು ಮಣ್ಣು ಕುಸಿತ ಆದ ಸಂದರ್ಭದಲ್ಲಿ ಇನ್ನೂ ಸಾಕಷ್ಟು ಮನೆಗಳಿಗೆ ಹಾನಿಯಾಗುವಂತ ಸಾಧ್ಯತೆಗಳು ಇರುವಂತದ್ದು. ಈ ಒಂದು ತಡೆಗೋಡೆಯನ್ನ ಭದ್ರ ಮಾಡಿಕೊಳ್ಳುವಂತದ್ದು, ಜೊತೆಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅಧಿಕಾರಿಗಳು ಕೂಡ ಏನು ತೆಗೆದುಕೊಳ್ಬೇಕು ಅಂತೇಳಿ ಆ ಲೇಔಟ್ ನಿವಾಸಿಗಳಿಗೂ ಕೂಡ ಹೇಳಿರುವಂತದ್ದು. ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ನಿಜಕ್ಕೂ ಕೂಡ ಹೆಂಗಾಗ್ಬಿಡುತ್ತೆ ಅಂತಂದರೆ ಮನೆ ಕಟ್ಟಿ ಸ್ವಲ್ಪ ಏನಾದರೂ ಅದಕ್ಕೆ ಹಾನಿ ಆದರೂ ಕೂಡ ತಡ್ಕೊಳ್ಳೋದಕ್ಕಾಗಲ್ಲ. ಪಾಪ ಇವರು ಅದು ಹೆಂಗೆ ಅಳತೆ ಮಾಡಿದ್ರು, ಅದು ಹೆಂಗೆ ಇವರು ಬೇಸ್ಮೆಂಟ್ನ ಗಟ್ಟಿಗೊಳಿಸಿದ್ರು ಗೊತ್ತಿಲ್ಲ. ಈಗ ನೋಡಿದರೆ ಏಕಾಏಕಿಯಾಗಿ ಈ ರೀತಿಯಾಗಿ ಆಗಿದೆ. ಬಟ್ ಹೀಗೆಲ್ಲ ಆಗೋಕ್ಕೆ ಮುಂಚೆನೇ ಯೋಚನೆ ಮಾಡಬೇಕು. ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಅಡಿಪಾಯ ಗಟ್ಟಿ ಇದ್ದರೆ ಮನೆ ಚೆನ್ನಾಗಿರುತ್ತೆ. ಅಡಿಪಾಯನೇ ಸ್ಟ್ರಾಂಗ್ ಇಲ್ಲ ಅಂತ ಅಂದಾಗ ಮನೆ ಇನ್ನೇನು ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯ? ನೋಡಿ, ಅಲ್ಲಿ ಎಂತಹ ಜಾಗದಲ್ಲ ಮನೆ ಇದೆ ನೋಡಿ. ಬಿಲ್ವಾರದ ಹಳ್ಳಿ, ಅದು ಬನ್ನೇರುಘಟ್ಟ ಹತ್ರ ಇರುವಂಥ ಹಳ್ಳಿ. ಸೊ ಇದ್ರ ಜೊತೆಗೆ ಬಿಲ್ಡಿಂಗ್ ಮಾತ್ರ ಅಲ್ಲ, ಪಕ್ಕದಲ್ಲೊಂದು ಖಾಸಗಿ ಶಾಲೆ ಬೇರೆ ಇದೆ. ಆ ಶಾಲೆಗೂ ಕೂಡ ಒಂದು ಆತಂಕ, ಅದು ಬೀಳ್ಬಹುದು. ಸೊ ಹಾಗಾಗಿ ಅಲ್ಲಿ 300ಕ್ಕೂ ಹೆಚ್ಚು ಮಕ್ಕಳು ಓದ್ತಾ ಇದ್ದಾರಂತ ಬೇರೆ, 8ನೇ ತರಗತಿವರೆಗೂ. ಸೊ ಹಾಗಾಗಿ ಅದು ಯಾಂಥ ಜಾಗ, ಏನು ಕತೆ ಎಲ್ಲವನ್ನು ನೋಡಿದರೆ ಈ ರೀತಿಯಾಗಿ ಆಗ್ತಾ ಇರಲಿಲ್ವೇನೋ.